ವಿದ್ಯೆಯ ಮಹತ್ವ ಮತ್ತು ತಲೆಮಾರಿನ ಪ್ರಕಾರ ಅದರ ಬದಲಾವಣೆ. ತಲೆಮಾರು ಅಂದರೆ ಜನ್ರೇಷನ್. ಹೋದ ಜನ್ರೇಷನ್ನವರು ಅಂದರೆ ಏನಂದ್ರೆ ಹಿಂದಿನ ತಲೆಮಾರಿನವರು ಅವ್ರ ಕಾಲದಲ್ಲಿ ಒಂದು ನೋಡೋದು ಇದ್ರ ಪ್ರಕಾರ ಇದು ನೋಡ್ರಿ. ಮೊದಲು ಸ್ವಲ್ಪ ವಿವರಣೆ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಇದು 1976ನೇ ಇಸ್ವಿಯಲ್ಲಿ 7ನೇ ತರಗತಿ. ಅವಾಗ 7ನೇತ್ತ 1ನೇತ್ತ 2ನೇತ್ತ ಅಂತಿದ್ರು. ಆಯ್ತಾ ಅನ್ನೋರು ಅದನ್ನ 7ನೇ ಇತ್ತೆ ಅಂತಂದು, ಅಂದ್ರೆ ತರಗತಿ ವರ್ಗ, 7ನೇ ವರ್ಗ 7ನೇ ತರಗತಿ ಅಂದಂಗೆ. ಅವಾಗ ಅವು ಎಲ್ಲ ಏನಾಕಿದ್ವು ಅಂದ್ರೆ ಬೋರ್ಡ್ ಎಕ್ಸಾಮ್ ಹಾಕಿದ್ವು. ಭಾಳ ಇದಾಕಿತ್ತು. ಇದು ನಮ್ಮ ದೊಡ್ಡಕ್ಕ ಅವ್ರ ಇದೆ ಸರ್ಟಿಫಿಕೇಟ್. ಅವರು ಇದು PHQ ಅಂತಂದ್ರೆ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಧಾರವಾಡ ಅಂದಂಗೆ. ನಮ್ಮ ತಂದೆಯವ್ರ ಇದೆ ಸೀಟ್ ನಂಬರ್. ಮಾತೃಭಾಷೆ 1, ಮಾತೃಭಾಷೆ 2, ಒಟ್ಟು 150 ಇತ್ತದ. ಮತ್ತೊಂದು ನೋಡ್ರಿ ಐಚ್ಛಿಕ ಕನ್ನಡ ಅಂತಿತ್ತು. ಇಂಗ್ಲೀಷ್ ಹೈಯರ್, ಇಂಗ್ಲೀಷ್ ಲೋವರ್, ಹಿಂದಿ ಹೈಯರ್, ಹಿಂದಿ ಲೋವರ್, ಸಾಮಾನ್ಯ ಗಣಿತ, ಸಾಮಾನ್ಯ ವಿಜ್ಞಾನ, ಗೃಹ ವಿಜ್ಞಾನ, ಸಾಮಾಜಿಕ ಅಭ್ಯಾಸ, ಯುನಿಸೆಫ್ ವಿಜ್ಞಾನ. ಇದನ್ನು ಇವ್ರು ಮಾಡೋರು ಏನಪ್ಪ ಅಂದ್ರೆ ಜಿಲ್ಲಾ ಪರೀಕ್ಷಾ ಕಮಿಟಿ ಸಬ್ ಇನ್ಸ್ಪೆಕ್ಟರ್ DDPI ಆಫೀಸ್ ಧಾರವಾಡ. ಪರಿಣಾಮ ಪಾಸ್, ಬರೀ ಪಾಸ್ ಆಗಿದ್ದಕ್ಕೆ. ಆ ಟೈಮ್ದಾಗ ಇದಕ್ಕೆ ಮುಲ್ಕಿನೂ ಅಂತಿದ್ರು. ಮುಲ್ಕಿ ಪಾಸ್ ಆದ್ರೆ ಏನಪ್ಪ ಅಂದ್ರೆ ಪ್ರಾಥಮಿಕ ಇದರಲ್ಲಿ ಏನಪ್ಪ ಅಂತಾರೆ ನಮ್ಗೆ ಇದು ಸಿಗ್ತಿತ್ತು, ಅಂದ್ರೆ ಪ್ರೈಮರಿ ಸ್ಕೂಲ್ನಾಗ ಟೀಚರ್ ಅಂತ ನೌಕರಿ ಸಿಗ್ತಿತ್ತು. ಅದಕ್ಕೆ ಇಷ್ಟು ಬೆಲೆ ಇತ್ತು. 10 ಪಾಸ್ ಆದವ್ರಿಗೆ ಏನಂತಿದ್ರು, ಮೆಟ್ರಿಕ್ ಅಂತಿದ್ರು. 10ನೇತ್ತ ಮೆಟ್ರಿಕ್ ಪಾಸ್ ಆಗ್ಯಾರಂತ. ಈಗಿನವರೆಲ್ಲ SLC ಅಂತಾರೆ, ನಾವು SLCನ ಮಾಡೀವಿ. ಹಂಗೆ ಈಗೇನಪ್ಪ ಅಂದ್ರೆ ಡಿಗ್ರಿ ಪಾಸ್ ಆದರೂ ಸಹಿತ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಇದೆಲ್ಲ ಆದರೂ ಸಹಿತ ಏನೂ ಇದಿಲ್ಲ. ಆದರೆ ಇವರು ನಮ್ಮ ಅಕ್ಕವ್ರು ಹೇಮಲತಾ ಅನ್ನೋರು, ಹೇಮಕ್ಕ ಅಂತೀವಿ ನಾವು, ಅವರು 1 ಅಲ್ಲ 2 ಅಲ್ಲ 3 ಡಿಗ್ರಿ ಮಾಡಿದರು. MA ಮಾಡಿ, BA ಮಾಡಿ, MA ಮಾಡಿ, B.Ed ಮಾಡಿದರು. ಹೈಸ್ಕೂಲ್ನಾಗ ಏನಪ್ಪ ಹೆಡ್ ಮಾಸ್ತರ್ ಆಗಿನೂ ಅವರು ಏನಪ್ಪ ಕೆಲಸ ಮಾಡಿದ್ರು. ಈಗ ನಿವೃತ್ತಿನೂ ಹೊಂದ್ಯಾರ. ಆದರೆ ಈಗಿನ ಒಂದು ಜನ್ರೇಷನ್ಗೆ, ಈಗಿನ ಒಂದು ತಲೆಮಾರಿಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿ ಹಾಕತ್ತೀವಿ.